ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಗಚ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಇವತ್ತಿನ ಇದರಲ್ಲಿ ನಮ್ಮಲ್ಲಿ ಶಿವರಾತ್ರಿಯ ಹಬ್ಬ ಹಾಗೆಯೇ ಅಮಾವಾಸ್ಯೆಯನ್ನು ನಾವು ಯಾವ ರೀತಿ ಆಚರಣೆ ಮಾಡಿದೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಶಿವರಾತ್ರಿ ಹಬ್ಬ ಅಂದರೆ ಶಿವರಾತ್ರಿಯ ತಿರುగు ದಿವಸ ನಾವು ಹೋಳಿಗೆಯನ್ನು ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವ, ಆವತ್ತಿನ ದಿವಸ. ಹಾಗೆಯೇ ಮಂಗಳವಾರ ನಮಗೆ ಅಮಾವಾಸ್ಯೆ ಬಂದಿರುವಂಥದ್ದು. ನಾನು ಸೋಮವಾರ ಹಬ್ಬ ಆಚರಣೆ ಮಾಡಿದ್ದಲ್ಲ, ಮೊದಲಿಗೆ ಶಿವನಿಗೆ ಜಲಾಭಿಷೇಕ, ಹಾಲಿನ ಅಭಿಷೇಕ, ಹೋಳಿಗೆಯನ್ನು ಇಟ್ಟು ನಾನು ಪೂಜೆಯನ್ನು ಕೂಡ ಮಾಡಿಕೊಂಡಿದ್ದೀನಿ. ಅಕ್ಕರೆ ಪ್ರಾರ್ಥನೆ ಕೂಡ ಹಾಗೆ ನಡೀತಾನೆ ಇತ್ತು. ಸರಳವಾಗಿಯೇ ನಾನು ಒಂದು ಹೋಳಿಗೆಯನ್ನು ಇಟ್ಟು ಸರಳವಾಗಿಯೇ ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಶಿವನಿಗೆ ಒಂದು ವಿಭೂತಿಯಿಂದ ಅಷ್ಟೋತ್ಸವ ಅಂದರೆ ಅರ್ಚನೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಗೆ ನಮ್ಮ ಮನೆಯವರ ಪೂಜೆ ಕೊನೆಯಲ್ಲಿ ಮಂಗಳಾರತಿ ಮಾಡಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಮಂಗಳಾರತಿ ಮಾಡಿ ಆವತ್ತಿನ ದಿವಸ ನಾನು ಉಪವಾಸವನ್ನು ಮುರಿದಿದ್ದೇನೆ. ಮತ್ತು ಇದು ಮಂಗಳವಾರ ಆಗಿರುವಂಥದ್ದು. ಇದು ಮಂಗಳವಾರ ನಮಗೆ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆಯವರ ಪೂಜೆ, ಹಾಗೆಯೇ ಶಿವನ ಪೂಜೆ ಕೂಡ ಮಾಡಿದ್ದೇನೆ. ಪ್ರಸಾದಕ್ಕೆ ಹೆಸರು ಪಾಯಸ ಮಾಡಿದ್ದೆ. ಶಿವನ ಪರಿವಾರದ ಒಂದು ಕುಟುಂಬದ ರೀತಿಯನ್ನು ನಾನು ಎತ್ತಿದ್ದೇನೆ, ವಿಗ್ರಹದ ರೂಪದಲ್ಲಿ ಎತ್ತಿದ್ದೇನೆ. ನಮ್ಮ ಮನೆಯವರ ಕಳಶ ಚಾಮುಂಡೇಶ್ವರಿ ಅಮ್ಮನವರನ್ನು ಕೂಡ ಎತ್ತಿದ್ದೇನೆ. ಮತ್ತು ಶಿವ ಪಾರ್ವತಿಯ ಒಂದು ಫೋಟೋ ಹಾಗೆ ಅಕ್ಕನ ದೀಪಾರಾಧನೆ ಕೂಡ ಉಳಿತಾಯ ಇತ್ತು. ಭಾನುವಾರ ಹಚ್ಚಿದ್ದು ನಾನು ಮಂಗಳವಾರ ತನಕ ಅದನ್ನು ಉಳಿಸಿದ್ದೆ. ನಂತರದಲ್ಲಿ ಸುಖಾರಾಮನೆ ಧೂಪವನ್ನು ಹಾಕಿ ಕಾರ್ಯ ಮಾಡಿದ್ದು ಮಂಗಳಾರತಿ ಮಾಡ್ಕೊಂಡು ಇಷ್ಟು ನಾನು ಶಿವರಾತ್ರಿ ಹಬ್ಬ ಹಾಗೆಯೇ ಅಮಾವಾಸ್ಯೆಯ ಒಂದು ಪೂಜೆ ಆಗಿರುವಂಥದ್ದು ನೋಡೋಣ. ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟವಾಗಿ ಭಾವಿಸಿದ್ರೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.